ಸಿಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಮಾರ್ಕೆಟ್ಸ್ ಏನಿದೆ ಫೈನಲಿ ಕ್ರ್ಯಾಶ್ ಆಗಿದೆ. ಎಸ್, ವೆಸ್ಟ್ ಏಷ್ಯಾದಲ್ಲಿ ನಡೀತಿರುವಂಥ ವಾರ್ಗಳಿಂದಾಗಿ ಮತ್ತು ಕ್ರೂಡ್ ಆಯಿಲ್ ಏನಿದೆ $115 ಕ್ರಾಸ್ ಮಾಡಿದೆ. ಸೊ ಅದರಿಂದಾಗಿ ಇಂಡಿಯನ್ ಮಾರ್ಕೆಟ್ಸ್ ಏನಿದೆ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿದೆ. ನೀವು ನೋಡ್ಬೋದು, ಸೆನ್ಸೆಕ್ಸ್ ನೋಡ್ಬೋದು, ಸ್ಟಾರ್ಟಿಂಗಲ್ಲಿ 2000+ ಪಾಯಿಂಟ್ಸ್ ಇತ್ತು. ಇವಾಗ ಸ್ವಲ್ಪ ರಿಕವರಿ, 1887 ಎಟ್ ಪ್ರೆಸೆಂಟ್ ನಡೀತಾ ಇದೆ. ಅಂದರೆ ಅರೌಂಡ್ 2000+ ಪಾಯಿಂಟ್ಸ್ ಕ್ರ್ಯಾಶ್ ಆಗಿತ್ತು. ಆ್ಯಂಡ್ ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು. ನೀವು ಬ್ಯಾಂಕ್ ನಿಫ್ಟಿ ಆ್ಯಸ್ ಅಪ್ ರೈಟ್ ನಾವು ಏನಿದೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇಲ್ಲಿ 2225 ಅಂದರೆ ಅರೌಂಡ್ 4% ಡೌನ್ ಆಗಿದೆ. ಅಂದರೆ ಇಟ್ ಆಲ್ಮೋಸ್ಟ್ ಕ್ರ್ಯಾಶ್ ಅಂತ ಅನ್ಬೋದು. ನೀವು ನಿಫ್ಟಿ 50 ನೋಡಿ, ನಿಫ್ಟಿ 50ಯಲ್ಲಿ ಅರೌಂಡ್ 640 ಪಾಯಿಂಟ್ಸ್ ಡೌನ್ ಇದೆ. ಅಂದರೆ ಅರೌಂಡ್ 3% ಅದು ಕೂಡ ಡೌನ್ ಆಗಿದೆ. ಕಂಪ್ಲೀಟ್ ಕ್ರ್ಯಾಶ್ ಅಂತಲೇ ಹೇಳ್ಬೋದು. ಇಂಡಿಯನ್ ಮಾರ್ಕೆಟು ಅರೌಂಡ್ 2500+ ಸೆನ್ಸೆಕ್ಸ್ ಸ್ಟಾರ್ಟಿಂಗಲ್ಲಿ ಕ್ರ್ಯಾಶ್ ಆಗಿತ್ತು. ಸೊ ಬೇಸಿಕಲಿ ಇದು ಏನಕ್ಕೆ ಆಗ್ತಾಯಿದೆ ಅಂದರೆ ವೆಸ್ಟ್ ಏಷ್ಯಾಗಳಲ್ಲಿ ವಾರ್ ನಡೀತಾ ಇದೆ. ಆ್ಯಂಡ್ ಟ್ರಂಪ್ ಪಾಲಿಸೀಸ್ ಇವತ್ತೇನು ಹೇಳ್ತಾನೆ, ನಾಳೆ ಏನು ಹೇಳ್ತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಂಡಿಯನ್ ಲೀಡರ್ಶಿಪ್ ಏನಿದೆ ಅದಕ್ಕಾಗಿ ಒಂದು ರೆಸ್ಪಾಂಡ್ ಮಾಡೋದಿಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಲೀಡರ್ಶಿಪ್ನಲ್ಲಿ ಏನಿದೆ ಇನ್ವೆಸ್ಟರ್ಸ್ ವಿಶ್ವಾಸ ಹೆಂಗೆ ಕಡಿಮೆ ಆಗುತ್ತೆ, ಹಾಗೆ ಮಾರ್ಕೆಟು ಕ್ರ್ಯಾಶ್ ಆಗಿ ಹೋಗುತ್ತೆ. ಬಟ್ ಅದಕ್ಕೋಸ್ಕರ ನೀವೇನಾದರೂ ಟ್ರೇಡಿಂಗ್ ಮಾಡೋರಿದ್ರೆ ಈಗ ಸ್ವಲ್ಪ ಹೊತ್ತು ಇದೆಲ್ಲ ವೆಸ್ಟ್ ಏಷ್ಯಾದಲ್ಲಿ ನಡೆದಿರುವಂಥ ವಾರ್ ಆಗಲಿ ಅಥವಾ ಈ ಟ್ರಂಪ್ ಚಚೆ ಏನಿದ್ದಾನೆ ಅವನು ಸ್ವಲ್ಪ ಈ ಒಂದು ಡ್ರಾಮಾ ನೌಟಂಕಿ ಏನು ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಕಡಿಮೆ ಆಗುವವರೆಗೂ ಮಾರ್ಕೆಟ್ನಿಂದ ದೂರ ಇರಿ ಗೈಸ್. ಇಲ್ಲ ಅಂತಂದರೆ ತುಂಬಾ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಯಾವುದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಏನೂ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವತ್ತು ಮಾರ್ಕೆಟ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿ ಹೋಗಿದೆ ಗೈಸ್.